ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಚಾಟ್ ಸ್ಟ್ರೀಟ್ ಸ್ಟೈಲ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕಬಾಬ್ ಮಿಶ್ರಣವನ್ನು ತಯಾರಿಸಲು ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 20 ರಿಂದ 25 ಹಸಿಮೆಣಸಿನಕಾಯಿ, 50 ಗ್ರಾಂ ಬೆಳ್ಳುಳ್ಳಿ, 2 ಹಿಡಿ ಕರಿಬೇವು, 1 ಟೇಬಲ್ ಸ್ಪೂನ್ ಪುದೀನ. ಇವೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಈಗ ಕಬಾಬ್ ಮಿಶ್ರಣವನ್ನ ನೆನೆಸಲು ಬೇಕಾಗಿರುವ ಸಾಮಗ್ರಿಗಳು: ರುಬ್ಬಿಟ್ಟುಕೊಂಡ ಪೇಸ್ಟ್, 3 ಟೇಬಲ್ ಸ್ಪೂನ್ ಕಬಾಬ್ ಪೌಡರ್, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಅಥವಾ ಜೋಳದ ಹಿಟ್ಟು, 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ತೊಳೆದ ಅರ್ಧ ಕೆಜಿ ಚಿಕನ್ಗೆ ಮೊದಲಿಗೆ ರುಬ್ಬಿಟ್ಟುಕೊಂಡ ಹಸಿಮೆಣಸಿನಕಾಯಿ ಪೇಸ್ಟ್, 1 ನಿಂಬೆಹಣ್ಣು ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿ 1 ಗಂಟೆ ನೆನೆಸಿಟ್ಟುಕೊಳ್ಳಿ. ನಾನು ಇಲ್ಲಿ ಚಿಕನ್ ಅನ್ನು ತೊಳೆಯಲು ಮೊದಲು ಚಿಕನ್ ಅನ್ನು 2 ಟೇಬಲ್ ಸ್ಪೂನ್ ಉಪ್ಪು ಮತ್ತು 1 ನಿಂಬೆಹಣ್ಣು ಹಾಕಿ 10 ನಿಮಿಷ ನೆನೆಸಿಟ್ಟು ನಂತರ 3-4 ಬಾರಿ ನೀರಿನಿಂದ ತೊಳೆದಿರುತ್ತೇನೆ. ಹೀಗೆ ಮಾಡಿದರೆ ಚಿಕನ್ನಲ್ಲಿ ಹೆಪ್ಪುಗಟ್ಟಿದ ಬ್ಲಡ್, ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಬಹುದು. ಈ ಮೇಲಿನ ಎಲ್ಲಾ ಮಿಶ್ರಣವು ಪ್ರತಿಯೊಂದು ಚಿಕನ್ ಪೀಸ್ಗೆ ಸೇರುವಂತೆ ಪೂರ್ತಿಯಾಗಿ ನೆನೆಸಿಟ್ಟುಕೊಳ್ಳಿ. ಈಗ 1 ಗಂಟೆ ನೆನೆಸಿದ ಚಿಕನ್ಗೆ ಕಬಾಬ್ ಪೌಡರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಅನ್ನು ಸೇರಿಸಿ ಚೆನ್ನಾಗಿ ಕಲಸಿ. ನಾನು ಇಲ್ಲಿ ಸ್ಕಿನ್ ಔಟ್ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ. ನೀವು ಬೇಕಾದಲ್ಲಿ ಚಿಕನ್ ವಿತ್ ಸ್ಕಿನ್ ಅನ್ನು ಕೂಡ ಬಳಸಬಹುದು. ಆದರೆ ನಾನು ಚಿಕನ್ ಸ್ಕಿನ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಚಿಕನ್ ಚರ್ಮದಲ್ಲಿ ಹೆಚ್ಚು ಕೊಬ್ಬು ಇರುತ್ತದೆ ಹಾಗೂ ಚರ್ಮದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಇರುವ ಸಾಧ್ಯತೆಗಳು ಹೆಚ್ಚು ಇರುತ್ತದೆ. ಇದರಿಂದ ಅನೇಕ ಕಾಯಿಲೆಗಳು ಹರಡುತ್ತವೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ನೀವು ಖಾರ ಕಮ್ಮಿ ತಿನ್ನುವುದಾದರೆ 5 ಹಸಿಮೆಣಸಿನಕಾಯಿಯನ್ನು ಕಮ್ಮಿ ಬಳಸಿ. ನಾನು ಇಲ್ಲಿ ಹೋಮ್ ಮೇಡ್ ಕಬಾಬ್ ಮಸಾಲವನ್ನು ಬಳಸಿದ್ದೇನೆ. ನೀವು ಬೇಕಾದರೆ ಫೇಮಸ್ ಬ್ರ್ಯಾಂಡ್ ಕಬಾಬ್ ಮಸಾಲವನ್ನು ಬಳಸಬಹುದು. ಆದರೆ ಆ ಕಬಾಬ್ ಪೌಡರ್ನಲ್ಲಿ ಟೇಸ್ಟಿಂಗ್ ಪೌಡರ್ ಅಥವಾ MSG ಅಂದರೆ ಮೋನೋಸೋಡಿಯಂ ಗ್ಲೂಟಮೇಟ್ ಮತ್ತು ಆರ್ಟಿಫಿಷಿಯಲ್ ಕಲರ್ ಇರದಂತೆ ನೋಡಿಕೊಳ್ಳಿ. ಇವುಗಳ ಇರುವಿಕೆಯನ್ನು ತಿಳಿದುಕೊಳ್ಳಲು ಹಿಂದೆ ಕೊಟ್ಟಿರುವ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನು ಓದಿ. ಇದನ್ನ ಹೊರತು ಆ ಪೌಡರ್ನಲ್ಲಿ ಆರ್ಟಿಫಿಷಿಯಲ್ ಕಲರ್ ಇರುವಿಕೆಯನ್ನ ತಿಳಿದುಕೊಳ್ಳಲು ಸ್ವಲ್ಪ ಕಬಾಬ್ ಪೌಡರ್ ಅನ್ನ ಸ್ವಲ್ಪ ಬೆಚ್ಚಗಿನ ನೀರಿಗೆ ಹಾಕಿ ಕಲಸಿ. ನೀರಿನ ಬಣ್ಣ ತಕ್ಷಣ ಕೆಂಪಾದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಬಳಸಿದ್ದಾರೆ ಎಂದರ್ಥ. ಈಗ ಕಬಾಬ್ ಅನ್ನು ಮಾಡಲು ಒಂದು ದಪ್ಪತಳದ ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1 ಬೌಲ್ ಎಣ್ಣೆಯನ್ನ ಹಾಕಿ ಎಣ್ಣೆಯನ್ನ ಪೂರ್ತಿಯಾಗಿ ಕಾಯಿಸಿ. ನೆನೆಸಿಟ್ಟ ಚಿಕನ್ ಪೀಸ್ ಅನ್ನು ಒಂದೊಂದಾಗಿ ಎಣ್ಣೆಯೊಳಗೆ ಹಾಕಿ. ಈ ಸಮಯದಲ್ಲಿ ಗ್ಯಾಸ್ ಫ್ಲೇಮ್ ಅನ್ನ ಹೈನಲ್ಲಿಡಿ. ನೆನೆಸಿದ ಚಿಕನ್ ಅನ್ನು ಎಣ್ಣೆಯೊಳಗೆ ಹಾಕಿ 2 ನಿಮಿಷ ಆದ ಮೇಲೆ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಮಾಡಿ ನಿಧಾನವಾಗಿ ಚಿಕನ್ ಪೀಸ್ಗಳನ್ನು ತಿರುಗಿಸುತ್ತಾ ಚಿಕನ್ ಅನ್ನು ಎಲ್ಲಾ ಕಡೆಯಿಂದಲೂ ಚೆನ್ನಾಗಿ ಬೇಯುವಂತೆ ನೋಡಿಕೊಳ್ಳಿ. ಎಣ್ಣೆಗೆ ಹಾಕಿ ಕರೆಯುವ ಯಾವುದೇ ಅಡುಗೆಗಳಾದರೂ ಮೊದಲು ಎಣ್ಣೆಗೆ ಹಾಕುವಾಗ ಹಾಗೂ ಕೊನೆಯಲ್ಲಿ ತೆಗೆಯುವಾಗ ಗ್ಯಾಸ್ ಫ್ಲೇಮ್ ಅನ್ನ ಹೈನಲ್ಲಿ ಇರುವಂತೆ ನೋಡಿಕೊಳ್ಳಿ. ಇದರಿಂದ ಅಡುಗೆ ಹೆಚ್ಚಾಗಿ ಎಣ್ಣೆಯನ್ನು ತೆಗೆದುಕೊಳ್ಳೋದಿಲ್ಲ. 2 ನಿಮಿಷ ಆದ ನಂತರ ಫ್ಲೇಮ್ ಅನ್ನು ಮೀಡಿಯಂ ಮಾಡೋದ್ರಿಂದ ಚಿಕನ್ ಒಳಗಿನವರೆಗೂ ಪೂರ್ತಿಯಾಗಿ ಬೇಯುತ್ತದೆ ಹಾಗೂ ಚಿಕನ್ ಜ್ಯೂಸಿಯಾಗಿ ಕೂಡ ಇರುತ್ತದೆ. ಹೀಗೆ ಮಾಡದೇ ಇದ್ರೆ ಚಿಕನ್ ಮೇಲೆ ಬೆಂದಿರುತ್ತದೆ ಹಾಗೂ ಒಳಗೆ ಹಸಿಯಾಗಿರುತ್ತದೆ, ಅಥವಾ ಒಳಗೆ ಬೆಂದಿರುತ್ತದೆ ಮೇಲೆ ಸುಟ್ಟು ಹೋಗುತ್ತದೆ.
ಕಬಾಬ್ ಅನ್ನ ಎಲ್ಲಾ ಕಡೆಯಿಂದ ಬೇಯಿಸಿಕೊಂಡ ನಂತರ ಅದನ್ನು ತೆಗೆದು ಸೈಡ್ನಲ್ಲಿ ಇರಿಸಿಕೊಳ್ಳಿ. ಕಬಾಬ್ ಅನ್ನು 90% ಬೇಯಿಸಿ ತೆಗೆದು 5 ನಿಮಿಷ ಪಕ್ಕದಲ್ಲಿಡಿ. ಈಗ ಗ್ಯಾಸ್ ಫ್ಲೇಮ್ ಅನ್ನು ಹೈ ಮಾಡಿ ಎಣ್ಣೆ ಪೂರ್ತಿಯಾಗಿ ಬಿಸಿಯಾದ ಮೇಲೆ ತೆಗೆದಿಟ್ಟ ಕಬಾಬ್ ಪೀಸ್ಗಳನ್ನು ಹಾಕಿ. ಹೀಗೆ ಮಾಡೋದ್ರಿಂದ ನಾವು ಮೊದಲ ಸಾರಿ ಚಿಕನ್ ಪೀಸ್ಗಳನ್ನು ಎಣ್ಣೆಯಿಂದ ತೆಗೆದ ನಂತರ ಚಿಕನ್ ಪೀಸ್ಗಳು ಅದರ ಬಿಸಿಯಲ್ಲೇ ಬೆಂದಿರುತ್ತವೆ ಹಾಗೂ ಎರಡನೇ ಬಾರಿ ಎಣ್ಣೆಯೊಳಗೆ ಹಾಕೋದ್ರಿಂದ ಚಿಕನ್ ಕ್ರಿಸ್ಪಿ ಆಗುತ್ತವೆ. ಈಗ ಗ್ಯಾಸ್ ಅನ್ನ ಹೈ ಫ್ಲೇಮ್ನಲ್ಲೇ ಇಟ್ಟು ಚಿಕನ್ ಅನ್ನ ಪೂರ್ತಿಯಾಗಿ ಬೇಯಿಸಿಕೊಳ್ಳಿ. ಚಿಕನ್ ಅನ್ನ ಪೂರ್ತಿಯಾಗಿ ಬೇಯಿಸಿ ಎಣ್ಣೆಯಿಂದ ಹೊರತೆಗೆದ ನಂತರ ಅದೇ ಎಣ್ಣೆಗೆ ಮಧ್ಯದಲ್ಲಿ ಸೀಳಿಟ್ಟ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವು 1 ಹಿಡಿ ಹಾಕಿ ಕರಿಬೇವು ಕ್ರಿಸ್ಪಿ ಆಗುವವರೆಗೆ ಬೇಯಿಸಿದರೆ ಚಿಕನ್ ಕಬಾಬ್ ತಿನ್ನಲು ಸಿದ್ಧ.